ಜೈ ಭೀಮ್. ನನ್ನ ಹೆಸರು ಬಂದ್ಬಿಟ್ಟು ಲಾಲಪ್ಪ ತಲಾರಿ. ಗುರುಮಿಟ್ಕಲ್ ತಾಲೂಕಿನ ದಲಿತ ಸಂಘರ್ಷಿ ಸಮಿತಿ ತಾಲೂಕು ಅಧ್ಯಕ್ಷ ಆಗಿದ್ದು ನಾನು. ಆದರೆ ನಿನ್ನೆ ನಡೆದಿದ್ದ ಘಟನೆ ಯಾವ ಊರಲ್ಲಿ, ತಾಲೂಕಿನ ಎಂಪಾಡು ಗ್ರಾಮದಲ್ಲಿ ಹನುಮಂದೇವರ ಗುಡಿಯಲ್ಲಿ ನಮ್ಮ ದಲಿತ ಹುಡುಗರು ಏನು ಮೆಟ್ಲು ಎತ್ತಿದ್ರತ್ತ. ಮೆಟ್ಲು ಎತ್ತಿದ್ರೆ ಅವ್ರಿಗೆ ಗಂಭೀರವಾಗಿ ಹೊಡೆದು ಅವರು ಹಾಸ್ಪಿಟಲ್ ಪಾಲಾಗಿದ್ದಾರೆ. ಆದರೆ ನನ್ನ ಒಂದು ಮನವಿ ಏನಂತಂದರೆ, ಇಂಥ ಘಟನೆಗಳು ನಡೆಲಾರ್ದಂಗ ನಮ್ಮ ಪೊಲೀಸ್ ಅಧಿಕಾರಿಗಳು ಜೊತೆಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಡಿಪಾರ್ಟ್ಮೆಂಟಿಗೆ ಅವೇರ್ನೆಸ್ ಮುಟ್ಟುವ ಕಾರ್ಯಕ್ರಮವನ್ನು ಮಾಡಿ ನಿನ್ನೆ ನಡೆದಂಥ ಘಟನೆಗೆ ಅವರು ತಕ್ಕಂಥ ಕಠಿಣ ಕ್ರಮ ಜರುಗಿಸಲೇಬೇಕಂತಂದು ನಾನು ಪೊಲೀಸರು ಮನವಿ ಕೇಳ್ತಾ ಇದ್ದೀನಿ. ಅದೊಂದಾಯ್ತು. ಮತ್ತು ಇನ್ನೊಂದೇನಂತಂದರೆ, ಯಾವುದೇ ರೀತಿಯಲ್ಲಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಸಿಗಲೇಬೇಕು. ಯಾಕಂದರೆ ಕಾನೂನು ಎಲ್ಲರಿಗೆ ಸಮಾನವಾಗಿ ಇರೋದು. ಬಾಬಾ ಸಾಹೇಬ್ ಸಂವಿಧಾನ ಬರೆದಿದ್ದು ಎಲ್ಲರಿಗೆ ಸಮಾನ ಅಂತ ಬರೆದಿದ್ದು. ಅದ್ರ ಪ್ರಕಾರನೇ ನಾವು ಇವತ್ತ ಕಾನೂನು ಅಡಿಯಲ್ಲಿ ನಾವು ನಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವು ಇಲ್ಲಿವರೆಗೂ ನಮಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೋ ಕೈ ಬಿಟ್ಟಿಲ್ಲ, ಬಿಡಲ್ಲ ಅಂತಲೂ ಒಂದು ಹೋಪ್ ಇದೆ ನಮಗೂ. ಅದರ ವಿಷಯದಲ್ಲಿ ನಾನು ಹೆಚ್ಚಿಗೆ ಮಾತಾಡೋದನ್ನು ಬಯಸಲ್ಲ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ದವರು ನಮ್ಗೆ ಸಹಕಾರ ಕೊಟ್ಟು ಅವ್ರು ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮಗೇನು ಒತ್ತಾಯ ಏನಂತಂದರೆ, ಅವ್ರಿಗೆ ಶೀಘ್ರವಾಗಿ ಅರೆಸ್ಟ್ ಮಾಡಿಸಿ ಇದು ಮಾಡ್ಬೇಕಂತಂದು ನಮ್ಮ ದಲಿತ ಸಂಘಟನೆ ವತಿಯಿಂದ ಆಗ್ರಹ. ಯಾವುದು ಸೇಡಂ ತಾಲೂಕು ಭೀಮರಾಯ ಗುಡಿ ಅಂತ ಇದೆ. ಅಲ್ಲಿ ಭಾಳಷ್ಟು ಮಂದಿ ಭಕ್ತರು ಅಲ್ಲಿ ಒಲೆಯರು ಹೋಗ್ತಾರ, ಮಾದುಗರು ಹೋಗ್ತಾರ, ಬಿಚಗಾರು ಹೋಗ್ತಾರ, ಗೌಡ್ರು ಹೋಗ್ತಾರ, ಲಿಂಗಾಯತ್ ಹೋಗ್ತಾರ, ಎಲ್ಲರೂ ಹೋಗ್ತಾರ. ಎಲ್ಲರ ಮೇಲೆ ಅಣವೇರ ಮೇಲೆ ಅವ್ರಿಗೆ ಏನು ಬರ್ದಿರ್ತಾರ, ನೀವು ಇದೇ ಜಾತಿ ಸೀಮಿತ ಇರ್ತೀರ ಅಂತ ಕೇಸಿ ಇಲ್ಲಲ್ಲ. ಮತ್ತು ನಾವು ಅಷ್ಟು ದೊಡ್ಡ ದೊಡ್ಡ ಗುಡಿಯಲ್ಲಿ ಎಲ್ಲರಿಗೆ ಹೋಗ್ಬೋದು, ಬರ್ಬೋದು, ದರ್ಶನ ಪಡ್ಬೋದು ಎಲ್ಲ ಇದ್ದ ಮೇಲೆ ನೀವು ಯಾಕಪ್ಪ ಇವೆಲ್ಲ ಮೂಢನಂಬಿಕೆಗಳನ್ನು ಇಟ್ಕೊಂಡು ಅವ್ರು ಹೋಗ್ಬಾರ್ದು ಇವ್ರು ಹೋಗ್ಬಾರ್ದು. ಈಗ ಏನಾಯ್ತು ಗೊತ್ತಾ, ಬಾಬಾ ಸಂವಿಧಾನ ಬರೆದಿದ್ದು ಕಾನೂನಲ್ಲಿ ನೀವು ಅಂತ ಕೆಲಸ ಮಾಡಿದ್ರೆ ಅಂಥವ್ರಿಗೆ ಏನು ಶಿಕ್ಷೆ ಆಗ್ತಾ ಅಂತ ಈಗ ಗೊತ್ತಾ. ಈಗ ನೋಡ್ರಿ, ಎಫ್ ಆರ್ ಆಯಿತು, ಈಗ ಇವತ್ತು ಅರೆಸ್ಟ್ ಆಗ್ತಾರ. ಅರೆಸ್ಟ್ ಆಗಿ ಮತ್ತೆ ಜೈಲಿಗೆ ಹೋಗ್ತಾರ. ಇವೆಲ್ಲ ಬೇಕಾ? ಅವ್ರ ಪಾರ್ಟಿಗೆ ಅವ್ರು ಹೋಗ್ತಾರ, ನಿಮ್ಮ ಪಾರ್ಟಿಗೆ ನೀವು ಹೋಗ್ಬೇಕು. ಅದು ಬಿಟ್ಟು ಕಸಿ ಅವ ಹೆಂಗೆ ಬಂದನೆ, ಇವ ಹೆಂಗೆ ಬಂದನು, ಅವ ಹೆಂಗೆ ಬಂದನು ಅನ್ನೋ ಮಾತು ಬೇಡ. ಈಗಾದ್ರೂ ನಮ್ಮ ಎಲ್ಲರಿಗೂ ತಿಳಿಸೋದು ಒಂದು ಇಷ್ಟಪಡ್ತೀನಿ. ಕಾನೂನು ರೀತಿಯಲ್ಲಿ ನಾವು ಏನೇ ಮಾಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂತ ನನ್ನ ಅನಿಸಿಕೆ.